ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರ್ಗೆ ರಾಶ್ಯಾಧಿಪತಿಯಾದಂತಹ ಕುಜ ನೋಡಿ ಕೇತುವಿನೊಟ್ಟಿಗೆ ಇದ್ದಾನೆ. ಅದರೊಟ್ಟಿಗೆ ರಾಹುವಿನಿಂದ ಪೀಡಿತನಾಗಿದ್ದಾನೆ. ಇಷ್ಟು ವಿಚಾರವಲ್ಲದೆ ಅವನು ಸಹ ಸ್ವಲ್ಪ ಅಗ್ನಿತತ್ವ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಇದು ಜಲತತ್ವ ರಾಶಿ, ಅದು ಅಗ್ನಿತತ್ವ ರಾಶಿ. ಸ್ಥಿತರಾಶಿ ಬಂದು ಅಗ್ನಿತತ್ವ, ಅವನ ಸ್ವಂತ ರಾಶಿ ಬಂದು ಈಗ ಸದ್ಯಕ್ಕೆ ಜಲತತ್ವ. ಈ ರೀತಿ ಕಂಬೈಂಡ್ ಆದಾಗ ದೇಹದ ಪ್ರಕೃತಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾದಂತಹ ಶುಭಫಲಗಳನ್ನು ನೀವು ಖಂಡಿತ ಕಾಣ್ತೀರಾ. ಮಕ್ಕಳಲ್ಲೂ ಸಹ ಉತ್ತರೋತ್ತರ ಅಭಿವೃದ್ಧಿಯನ್ನು ಸಹ ಕಾಣ್ತೀರಾ. ಸಾಮರಸ್ಯದ ಜೀವನ ಖಂಡಿತ ಪತಿ ಪತ್ನಿಯಲ್ಲಿ ಆಗಿರ್ಬೋದು, ಗ್ರಾಹಕರ ಜೀವನದಲ್ಲಾಗಿರ್ಬೋದು, ಅಂದರೆ ಯಾರು ವ್ಯವಹಾರ ಮಾಡ್ತಾ ಇರ್ತಾರೋ ಅಂಥವರು ಸಹ ಅದ್ಭುತವಾದಂತಹ ವ್ಯವಹಾರಗಳನ್ನು ಮಾಡುವಂಥದ್ದು, ಉತ್ತರೋತ್ತರ ಅಭಿವೃದ್ಧಿನೂ ಈ ವಾರ ಖಂಡಿತ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ಒಂದೇ ಒಂದು ವಿಚಾರ ಅಂದರೆ ದೇಹದ ಪ್ರಕೃತಿಯಲ್ಲಿ ವ್ಯತ್ಯಾಸ ಕಾಣುವಂಥದ್ರಿಂದ ನೀವು ಪರಿಹಾರ ಏನು ಮಾಡಿಕೊಂಡ್ರೆ ಒಳ್ಳೆಯದು. ಯಾವತ್ತೂ ಅಷ್ಟೇ ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿ ಖಂಡಿತ ವೃಶ್ಚಿಕ ರಾಶಿಯವರಿಗೆ ಸಂಪೂರ್ಣವಾದಂತಹ ಶುಭಫಲವನ್ನು ಖಂಡಿತ ಕಾಣ್ತೀರಾ. ಮಂಗಳವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ.